ಪೈರಸಿ ಎಂಬ ಬೆಡಂಬೂದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬಹುಶಃ ಎಷ್ಟು ಮಾತಾಡಿದ್ರೂ ಕೂಡ ಅಷ್ಟೇ ಅಂತ ಅನಿಸುತ್ತೆ. ಯಾಕಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಳಾಗಿದೆ, ಹಾರಾಟಗಳಾಗಿದೆ. ಆದರೆ ಯಾವುದೂ ಕೂಡ ಪ್ರತಿಫಲವನ್ನು ಮಾತ್ರ ತಂದು ಕೊಡ್ತಿಲ್ಲ. ಅದು ಬಹಳ ಬೇಸರದ ಸಂಗತಿ ಅಂತ ತಾರಾ ಅವರು ಹೇಳ್ತಾ ಇದ್ರು. ಈ ಹೊಸ ಸಾಫ್ಟ್ವೇರ್ ಬಗ್ಗೆ ಆನಂದ ಕಣ್ಣನವ್ರ ಬಗ್ಗೆ ಅವರನ್ನು ನೋಡಿದ ತಕ್ಷಣ ಅನ್ನಿಸ್ತು ನಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ. ವೇಲೋರು ಹೇಳಿದಂಥ ಮಾತು ತುಂಬ ಅದ್ಭುತವಾದಂಥ ಮಾತು. ಯಾವುದೇ ಆಗಲಿ ಅದು ಇಂಪ್ಲಿಮೆಂಟ್ ಆಗಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಇಲ್ಲ ಅಂತಂದರೆ ಯಾವುದೂ ಕೂಡ ಇಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ಬಹುಶಃ ನನಗನ್ಸುತ್ತೆ ಈ ಸಾಫ್ಟ್ವೇರಿಗೆ ಇನ್ನೊಂದು ಸಾಫ್ಟ್ವೇರ್ ತಂದುಬಿಡ್ತಾರನು ಅಂತ ಆ ಪೈರಸಿ ಮಾಡಲಿಕ್ಕೆ ಅಂತ. ಅದನ್ನು ಅವರೇ ಕೇಳೋಣ. ಸರ್, ಈಸ್ ದಿಸ್ ನಾಟ್ ಪಾಸಿಬಲ್ ಟು ಬ್ರೇಕಪ್ ಆರ್ hack into the system? Hack into the system. Well, see, no technology is 100% foolproof. I have always got to keep one up against the pirates. If I am developing something, the pirates are there doing something else. But I have till date touched wood that our system has been providing solutions to whatever extent we can do. Okay. But for me, every day is a challenge. I have to keep upgrading myself every single day, every single night, so that I keep all of them at bay. I don't want them to come in. But yes, I want to have a challenge. I want to have a challenge with these guys. Okay. Get in, let's try. ಓಕೆ, ಫೈನ್. ನಾ ಈ ಥರ ಸರ್, ಇದು ಮ್ಯಾನ್ ಮೇಡ್ ಲೇಕು ಮತ್ತು ಗಾಡ್ ಮೇಡ್ ಲೇಕು. ಸೊ ಇಲ್ಲಿ ಯಾರು ಮ್ಯಾನ್ ಮೇಡ್ ಲೇಕು, ಇಲ್ಲ ಯಾರು ಗಾಡ್ ಮೇಡ್ ಲೇಕು ಅಂದರೆ ಪೈರಸಿ ತಡೆಗಟ್ಟೋಗಿ ಇವ್ರು ಏನೇ ಮಾಡಿದ್ರು ಕೂಡ ಅವ್ರದ್ದು ನೋಡಿದ್ರೆ ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರ. ಸೊ ಹಾಗಾಗಿ ಇವರು ಇವತ್ತು ಮಾಡಿರೋ ಸಾಫ್ಟ್ವೇರ್ 100% ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಖಂಡಿತ ಅದನ್ನ ಹ್ಯಾಕ್ ಮಾಡ್ತಾರೆ, ಅದಕ್ಕೆ ಇನ್ನೊಂದು ಕಂಡಿಡಿತಾರೆ, ಅದಕ್ಕೆ ಮತ್ತೆ ಇವರು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾನೆ ಇರಬೇಕು. The cycle is on. It never stops. ಓಕೆ ಗುರು, ತಾರಾ ಅವರು ಹೇಳಿದಂಥ ಮಾತು ಏನು ಅಂತಂದರೆ, ಬೆಂಕಿ ಬಿದ್ದಿದೆ ಹಿಂಗಾದರೂ ಕೂಡ ಚಿತ್ರರಂಗ ಎಚ್ಚೆತ್ತುಕೊಳ್ತಿಲ್ಲ, ನಾವು ಒಂದಾಗ್ತಿಲ್ಲ ಅಂತ. ನನಗಿಲ್ಲಿ ಆಶ್ಚರ್ಯ ಆಗ್ತಿರೋಂಥದ್ದು ಒಂದೇ ಸಂಗತಿ, ಯಾರಿಗೋ ನಷ್ಟ ಆಗದಿದ್ರೆ ಯಾರಿಗಾಗತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಾರೆ ಚಿತ್ರರಂಗದವರು ಅಂತ. ಅದು ನನಗಾಗಲ್ವಾ ಅಂತ ಕಲಾವಿದರು ಯೋಚನೆ ಮಾಡುವಂಥದ್ದು, ಅದು ನನಗಾಗಲ್ವಾ ಅಂತ ನಿರ್ದೇಶಕರು ಯೋಚನೆ ಮಾಡುವಂಥದ್ದು, ನನಗಾಗಲ್ವಾ ಅಂತ ನಿರ್ಮಾಪಕರು ಯೋಚನೆ ಮಾಡುವಂಥದ್ದು. ಅಂದರೆ ಯಾವನಿಗೂ ಆಗುತ್ತೆ, ಅದು ನನಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಅಂತ. ಸೊ ಇಂಥ ಒಂದು ಸಣ್ಣತನದಿಂದ, ಇಂಥ ಒಂದು ಮನೋಭಾವನೆಯಿಂದ ಚಿತ್ರರಂಗ ಉದ್ಧಾರ ಆಗಕ್ಕೆ ಸಾಧ್ಯನಾ ಅಂತ? ಇಲ್ಲ, ಆನ್ ದಿ ಲಾಂಗ್ ರನ್ ಉದ್ಧಾರಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತಿಗೆ ಓಕೆ ಏನಾಗುತ್ತೆ ಅಂದರೆ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ ಅಂದರೆ, ಓಕೆ ನನಗೆ ಇಷ್ಟು ಇನ್ಕಮ್ ಬರುತ್ತೆ, ನಾನು ಇಷ್ಟರಲ್ಲಿ ಮಾಡಿದ್ರೆ ಇಷ್ಟು ಬರುತ್ತೆ, ಇನ್ನು ಕಮ್ಮಿ ಬರುತ್ತಾ, ನಾನು ಕಮ್ಮಿಯಲ್ಲಿ ಮಾಡ್ತೀನಿ ಅಂತ ಹೊಡ್ತಾರೆ. ಸೊ ಆನ್ ದಿ ಹೋಲ್ ನಾವು ಬೆಳೆಯೋದು ಬಿಟ್ಟು ನಾವು ಇನ್ನೂ ಚಿಕ್ಕವರಾಗ್ತಾ ಹೋಗ್ತೀವಿ. ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಕನ್ನಡ ಈಗ ಸೌತ್ ಇಂಡಿಯಾದಲ್ಲಾಗಲಿ ಕನ್ನಡ ಬೇರೆ ಲ್ಯಾಂಗ್ವೇಜ್ ಅಂತ ಯಾವುದು ಕಮ್ಮಿ ಇಲ್ಲ. ಯಾಕಂದ್ರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ನಮ್ಮಲ್ಲಿ ಅಷ್ಟು ಜೋರಾಗಿ ಹೋಗ್ತಾ ಇದೆ, ನಮ್ಮದು ಇನ್ನೂ ಜೋರಾಗಿ ಹೋಗುತ್ತೆ. ಬಟ್ ನಾವೇನು ಮಾಡ್ತೇವೆ, ಇದೇ ಪೈರಸಿ ಅಂತೇಳಿ ಫಸ್ಟ್ ಟೈಮ್ ಎಲ್ಲ ಬರುವಾಗ ಫಸ್ಟ್ ಹೇಳೋದು ಪೈರಸಿ, ಇದನ್ನು ಬಿಸ್ನೆಸ್ಗೆ ರೀಸನ್ ಆಗಿ ಬಳಸ್ಕೋತಾರೆ. ಇಲ್ಲ ಪೈರಸಿ ಇದೆ ಅದಕ್ಕೆ ನಮಗೆ ಜಾಸ್ತಿ ಮಾಡೋಕ್ಕಾಗಲ್ಲ, ಇದನ್ನು ರೀಸನ್ ಬಳಸ್ಕೊಂಡು ನಾವು ಅದನ್ನು ಹೊಡಿಯೋಕ್ಕೆ ಹೋಗಲ್ಲ, ಅದನ್ನು ಕಾರಣ ಹೇಳ್ಕೊಂಡು ನಾವು ಚಿಕ್ಕವರಾಗ್ತಾ ಇರ್ತೀವಿ. ಹೇಗೆ ಮತ್ತೆ ಮುಂದೆ ಹೇಗೆ ಹಾಗಾದರೆ? ಇಲ್ಲ, ಜೊತೆಯಲ್ಲಿ ಸೇರಿದ್ರೆ, ಇಂಡಸ್ಟ್ರಿ ಜೊತೆಯಲ್ಲಿ ಸೇರಿದರೆ ಇದೊಂದು ನನ್ನ ಲೆಕ್ಕದಲ್ಲಿ 3-4 ತಿಂಗಳ ಕೆಲಸ, 3-4 ತಿಂಗಳು ಟೋಟಲ್ ನಿರ್ಮೂಲನೆ ಮಾಡ್ಬೋದು ಜೊತೆಯಲ್ಲಿ ಸೇರಿದರೆ. ಯಾಕೆಂದರೆ ಒಂದು ಇಂಡಸ್ಟ್ರಿಗೆ ಆಗಲಿ ಇದ್ದ ಹೈಪು, ಆಮೇಲೆ ಪಬ್ಲಿಕ್ ಸಪೋರ್ಟು ಬೇರೆ ಯಾವ ಇಂಡಸ್ಟ್ರಿಗಿಲ್ಲ, ಯಾವುದಕ್ಕೂ ಇಲ್ಲ. ಅಷ್ಟನ್ನು ಯೂಸ್ ಮಾಡಿ ಜೊತೆಯಲ್ಲಿ ಸೇರಿದ್ರೆ ಆಗತ್ತೆ. ಬಟ್ ಯು ನೀಡ್ ಅ ರಿಯಲಿ ಗುಡ್ ಲೀಡರ್ ಟು ಲೀಡ್ ದ ಕ್ಯಾಂಪೇನ್. ಅಲ್ಲ ಇಂಥ ಸಂದರ್ಭದಲ್ಲಿ ಆಗಲಿಲ್ಲ ಅಂದರೆ ಇನ್ನು ಯಾವ ಟೈಮಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಂತ? ಎಲ್ಲರೂ ಒಂದಾಗಬೇಕು, ಎಲ್ಲರೂ ಹೋರಾಡಬೇಕು. ಸರ್, ಇವಾಗ ಯಾವ ರೀತಿ ಆಗಿದೆ ಅಂತಂದರೆ, ಇಷ್ಟು ದಿನ ICUಲಿದ್ದು ಇವಾಗಲೂ ICUನಲ್ಲಿ ಇದ್ದೀವಿ, ನೆಕ್ಸ್ಟ್ ವೆಂಟಿಲೇಟ್ರಿಗೆ ಹೋಗ್ತಾ ಇದ್ದೀವಿ. ವೆಂಟಿಲೇಟ್ರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮವ್ರು ಎಚ್ಚೆತ್ಕೊಳ್ದೇ ಇದ್ದರೆ ಇಡೀ ಚಲನಚಿತ್ರರಂಗ ನಿರ್ಮಾಪಕನಿಗೆ ಇವಾಗ ಆಡಿಯೋಯಿಂದ ದುಡ್ಡು ಬರ್ತಾ ಇಲ್ಲ, ಸ್ಯಾಟಲೈಟಿಂದ ಕೂಡ ಇವತ್ತು TV ವಾಹಿನಿಯವರು ಒಳ್ಳೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಪಿಕ್ಚರ್ ಇಟ್ಟಾದರೆ ಈಗ ಪೈರಸಿ ಬರೆದ್ರೆ ಇವ್ರು ಒಳ್ಳೆ ದುಡ್ಡು ಕೊಡಲಿಕ್ಕಾಗುತ್ತೆ, TRP ಬರುತ್ತೆ. ಈಗ ಮ್ಯೂಸಿಕಲ್ ಏನಾಗಿದೆ ಅಂದರೆ, ಓಕೆ ಮುಂಚೆ ಆದರೆ ಓಕೆ ಆಡಿಯೋ ರೈಟ್ಸು ಏನು, ಈಗ ನನ್ನ 3ನೇ ಪಿಕ್ಚರಿಗೆ 1 ಕೋಟಿ ಆಡಿಯೋ ರೈಟ್ಸ್ ಬಂತು. ಅಂದರೆ ಕರ್ನಾಟಕದಲ್ಲಿ ಪೊಟೆನ್ಷಿಯಲ್ ಇದೆ, ಹೈಯೆಸ್ಟ್. ಸೊ 1 ಕೋಟಿ ರೂಪಾಯಿ ಗುರುಕಿರಣ್ ಅವರ ಸಿನಿಮಾಗೆ ನಾವು ಕೊಟ್ಟಿದ್ದೀವಿ ಒಂದು 10 ವರ್ಷದ ಮುಂಚೆ ಆಡಿಯೋ ಇಂಡಸ್ಟ್ರಿಯಿಂದ. ಇದೇ ಗುರುಕಿರಣ್ ಮ್ಯೂಸಿಕ್ ಇವತ್ತಿನ ದಿನ ನಾವು 15-20 ಲಕ್ಷದ ಮೇಲೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಈಗ ನನಗೆ ಅಂದ್ರೆ ಪ್ರೊಡ್ಯೂಸರ್ ಹೌದಾ ಹೆಂಗೂ ನಮಗೆ ಜಾಸ್ತಿ ಬರಲ್ಲ, ಸೊ ಯಾರನ್ನ ಹೊಸಬ್ರನ್ನ ಹಾಕಿದ್ರೆ ಯಾರನ್ನ ಕಮ್ಮಿ ಅಲ್ಲ, ನಿಂದೆಷ್ಟಪ್ಪ ನೀನು ಕಮ್ಮಿಯಾ, ನೀನು ಬಾ ನೀನು ಮಾಡು ಅಂತಾರೆ. ಸೊ ಇನ್ಕಮ್ ಇಲ್ಲ. ಸೊ ಏನಾಗುತ್ತೆ, ಆನ್ ದಿ ಹೋಲ್ ಇಂಡಸ್ಟ್ರಿ ಸಫರ್ ಆಗುತ್ತೆ. ಇದು ಐ ಆಮ್ ನಾಟ್ ಟಾಕಿಂಗ್ ಪರ್ಸನಲ್, ಇಂಡಸ್ಟ್ರಿ ಸಫರ್ ಆಗುತ್ತೆ. ಇಂಡಸ್ಟ್ರಿ ಉಳಿದ್ರೆ ತಾನೇ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಅಂತಿರ್ತಾವೆ. ಎಲ್ಲರಿಗೂ ಅಷ್ಟೇ, ನಿಜ ಅದು. ಇಂಡಸ್ಟ್ರಿ ನೀವು ಹೇಳಿದಾಗೆ ICU ಅಂದ್ರೆ ಇದಂದ್ರು ನಾವೇನು ಕಷ್ಟಪಡ್ತಿದ್ದೀವಿ ಅಂದರೆ ಏನಾದರೂ ಒಂದು ಮಾಡಬೇಕು, ಇವ್ರನ್ನ ಹೊರಗಡೆ ತರಬೇಕು. ಸೊ ನಾನು ಒಬ್ಬಳೇ ನಿಂತು ಹೋರಾಟ ಅಲ್ಲ, ನನ್ನ ಜೊತೆ ಇಡೀ ಚಿತ್ರರಂಗ ಇರಬೇಕು.
ಅಲ್ಲ ಈಗ ವೇಲೂರು ಗುರುಕಿರಣ್ ಅವರು ಅಥವಾ ಇನ್ನೊಬ್ರು ಯಾರೋ ಒಂದು 4-5 ಜನ ಅಲ್ಲ, ಇಡೀ ಚಿತ್ರರಂಗ ನನ್ನ ಜೊತೆಲಿ ಇದ್ರೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಕೆ ಸಾಧ್ಯ. ನಾವು ಒಬ್ಬಳೇ ಯಾವಾಗ್ಲೂ ವೇಲೂರು ಬನ್ನಿ ಅನ್ನೋದು ಸಲಿ ಹ್ಯಾಟ್ಸ್ ಆಫ್ ಟು ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದು ಪ್ರತಿ ಸಲ ಸರ್ ಫೋನ್ ಮಾಡೋದಕ್ಕೆ ಸ್ಪಂದನೆ ಮಾಡಿದ್ದಾರೆ ಪೈರಸಿಗೆ. ನಾನು ನಿಜವಲ್ಲ ನಾನು ಅವ್ರಿಗೆ ಎಷ್ಟು ನಾನು ಅಭಿನಂದನೆ ಹೇಳ್ಬೇಕು ಗೊತ್ತಿಲ್ಲ. ಓಕೆ ಆನಂದ್, ವಾಟ್ಸ್ ಯುವರ್ ಲಾಸ್ಟ್ ವರ್ಡ್? On the piracy stuff that you want to hear, well, the piracy stuff, the best thing is that everybody has to join hands in the fight. It's not me, him, her, no. Everybody right Yes. from the lowest level to the highest level have to fight it out, and they have to ensure that mediums, whatever be it, you talk satellite, internet or theatrical, they have to ensure that a film is protected because it's an creative content produced by one man. True. And it's a baby. I mean, a mother would never allow a prostitute to take care of the baby. Obviously not. This piracy is like a prostitute which is taking over the entire thing. It should not happen. ಒಂದು ರಂಗನಾಥ್ ಅವರೇ, ಇಡೀ ಸರ್ಕಾರ ಕೂಡ ನಮ್ಮಲ್ಲಿ ನಿಜವಾಗ್ಲೂ ಒಳ್ಳೆ ಸರ್ಕಾರ ಇದೆ. ಆ ಸರ್ಕಾರ ಚಿತ್ರರಂಗಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ ತುಡಿತ ಅವ್ರಿಗಿದೆ. ಅಂತಹ ಸರ್ಕಾರ, ಅಂಥ ಒಳ್ಳೆ ಸರ್ಕಾರ ಎಲ್ಲ ಇದ್ದಾಗ ನಾವು ಇದನ್ನು ಬಳಸ್ಕೊಳ್ತಾ ಹೋದರೆ ಇನ್ನು ಯಾವಾಗ ಬೆಳೆಸ್ಕೊಳ್ತೀವಿ? ಇನ್ನು ಯಾರ ಹತ್ರ ಹೋಗಿ ಹೇಳ್ಕೊಳ್ತೀರಾ ನೀವು ಕಷ್ಟಗಳನ್ನು? ನಿಜ ನಿಜ ನಿಜ, ಒಳ್ಳೆ ಮಾತನ್ನು ಹೇಳಿದ್ರಿ ಗುರು. ಕೊನೆಯದಾಗಿ ಏನು ಹೇಳ್ತೀರಿ? ಇಲ್ಲ, ಚಿತ್ರರಂಗಕ್ಕೆ ಇದ್ದಷ್ಟು ಸಪೋರ್ಟು ಯಾವ ಬೇರೆ ಇಂಡಸ್ಟ್ರಿಗಿಲ್ಲ. ನಾನು ಹೇಳ್ದು ಎಲ್ಲ ನಮ್ಮಲ್ಲಿ ಅಷ್ಟು ಪಾರ್ಟಿ ಎಲ್ಲ ಪಾರ್ಟಿಗಳು ನಮ್ಮವರಿದ್ದಾರೆ, ಮೀಡಿಯಾ ಸಪೋರ್ಟ್ ಇದೆ. ಇದ್ದೆಲ್ಲ ಸಪೋರ್ಟ್ ಇಟ್ಕೊಂಡು ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತಾ ಇದೆ. ಆ್ಯಕ್ಚುಲಿ ಒಂದು 6 ತಿಂಗಳ ಕೆಲಸ ಅದು. 6 ತಿಂಗಳಲ್ಲಿ ನಿರ್ಮೂಲನೆ ಮಾಡಿ ಸರಿಯಾಗಿ ಬಂದೋಬಸ್ತ್ ಮಾಡಿಬಿಟ್ರೆ ಒಂದು 6 ತಿಂಗಳಲ್ಲಿ ಸರಿ ಹೋಗುತ್ತೆ. ಸರಿಯಾಗುತ್ತೆ, ಖಂಡಿತ. ಓಕೆ ವೀರು, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತಿರ್ತಾವೆ? ಎಲ್ಲ ಸಂಗೀತ ಪ್ರಿಯರಿಗೂ ಮತ್ತು ಸಿನಿಮಾ ಪ್ರಿಯರು ಒಂದೇ ಒಂದು ನನ್ನ ರಿಕ್ವೆಸ್ಟ್ ಇದೆ, ಪೈರಸಿಯನ್ನು ಎನ್ಕರೇಜ್ ಮಾಡಬೇಡಿ. ನಮ್ಮನ್ನು ಬೆಳೆಸಿ, ನಾವು ಒಳ್ಳೆ ಪಿಕ್ಚರ್ ಕೊಡ್ತೀವಿ, ಒಳ್ಳೆ ಹಾಡು ಕೊಡ್ತೀವಿ. ಜೊತೆಗೆ ಇನ್ನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪೈರಸಿ ಮಾಡೋರಿಗೂ ಎಚ್ಚರ ಕೊಡ್ತಾ ಇದ್ದೀವಿ. ನೀವು ಮಾಡ್ತಾ ಇತ್ತು ಅಂದರೆ ನಾವು ನೀವು ನಮ್ಗೆ ಹೆಂಗೆ ಭೂತವಾಗಿ ಬಿದ್ದಿದ್ದೀರೋ ನಾವು ನಿಮ್ಗೆ ಪೆಡಂಭೂತವಾಗಿ ಬೀಳ್ತೀವಿ, ನಾವು ಬೀದಿಗಿಳಿತೀವಿ. ಖಂಡಿತ ನೀವು ಪೈರಸಿ ಮಾಡೋಕ್ಕೆ ಬಿಡೋದಿಲ್ಲ. ಇದು ಲಾಸ್ಟ್ ಆ್ಯಂಡ್ ಫೈನಲ್. ಭಾಳ ಸೀರಿಯಸ್ ಆಗಿ ಚಲನಚಿತ್ರೋದ್ಯಮ ನಿಮ್ಮ ಹಿಂದೆ ಬೀಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ವೇಲೂರೇ, ಗುರುಕಿರಣ್, ಆನಂದ್ ಕಣ್ಣನ್ ಮತ್ತು ತಾರಾ ಅವರೇ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಯಾವುದಾದ್ರೂ ಹೋರಾಟಗಳಾಗಬೇಕು ಅಂದರೆ, ಚಳವಳಿಗಳಾಗಬೇಕು ಅಂತಂದರೆ ಚಿತ್ರರಂಗದವ್ರನ್ನ ಬನ್ನಿ ಅಂತ ಕರೀತಾರೆ. ಯಾಕಂದರೆ ಜನರ ಬೆಂಬಲ ಅಷ್ಟೊಂದಿರುತ್ತೆ, ಆ ಇಡೀ ಚಳವಳಿಗೊಂದು ವೇಗ ಬರುತ್ತೆ ಅಂತ. ನಾನು ಬಹುಶಃ ಈ ವಿಚಾರಗಳು ಬೇರೆ ಆದರೂ ಕೂಡ ಒಂದು ಜ್ಞಾಪಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕನ್ನಡದ ಹೋರಾಟದ ಸಂದರ್ಭದಲ್ಲಿ ಈ ಚಿತ್ರರಂಗ ಎಲ್ಲ ಒಂದಾಗಿ ಹೋದಂಥ ಸಂದರ್ಭದಲ್ಲಿ ಎಂಥ ಒಂದು ಅದ್ಭುತವಾದಂಥ ಒಂದು ಅಲೆ ಸೃಷ್ಟಿಯಾಯಿತು ಅನ್ನುವಂಥದ್ದು ಗೋಕಾಕ್ ಚಳವಳಿಯನ್ನು ನೀವು ಜ್ಞಾಪಿಸ್ಕೋಬೋದು. ಆದರೆ ಚಿತ್ರರಂಗದವರು ತಮಗೆ ಬೆಂಕಿ ಹತ್ತದಂಥ ಸಂದರ್ಭದಲ್ಲಿ ಅವರು ನಿದ್ದೆ ಹೊಡಿತಿರ್ತಾರೆ. ಬಹಳ ದುರದೃಷ್ಟಕರ ಸಂಗತಿ. ಘಟಾನುಘಟಿಗಳು, ಮಹಾನ್ ಕಲಾವಿದರಿದ್ದಾರೆ, ದೊಡ್ಡ ಮನುಷ್ಯರಿದ್ದಾರೆ ಚಿತ್ರರಂಗದಲ್ಲಿ. ದಯವಿಟ್ಟು ನೀವು ಈ ಕಣ್ಣು ಬಿಟ್ಟು ನೋಡಿ, ಕಿವಿ ಕೊಟ್ಟು ಕೇಳಿ. ಈ ಸಂದರ್ಭದಲ್ಲಿ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಮುಂದೆ ನಿಮಗೆ ಎಚ್ಚೆತ್ತುಕೊಳ್ಳುವಂಥ ಸ್ಥಿತಿ ಬರೋದೇ ಇಲ್ಲ ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಒಂದು ವಿನಂತಿ, ದಯವಿಟ್ಟು ಕಣ್ಣು ಬಿಡಿ. ಹಿಂದಿದ್ದಂಥವ್ರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ನೀವು ಈ ಸಂದರ್ಭದಲ್ಲಿ ಅವ್ರು ನೆರವಿ ಬರಲಿಲ್ಲ ಅಂದರೆ ನೀವು ನಿದ್ದೆ ಹೊಡಿತೀರಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ನಾವು ಬರಬೇಕಾಗತ್ತೆ. ದಯವಿಟ್ಟು ಇನ್ನಾದರೂ ಅವ್ರ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.